ಮೂವಿ ಹೆಂಗಿತ್ತಣ್ಣ? ಮಾತೇ ಇಲ್ಲ. ಕುಡಿತೀನಿ ಬ್ರದರ್. ಕತೆ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಕತೆ ಎಲ್ಲಿ ಮುಗಿತಾ ಇದೆ ಟ್ರೈಲರ್ ಕಣ, ಕತೆ ಇಲ್ಲ ಬರುತ್ತೆ ಟ್ರೈಲರ್. ನಾವು ಮಾಡ್ತಾ ಇದೀವಲ್ಲ ಸ್ಟೋರಿ. ಒಳ್ಳೆ ಟ್ರೈಲರ್ ನ ಕತೆ ಅಂತ ಹೇಳ್ತವನೆ ಅಣ್ಣ. ಕುಡಿ ಅಣ್ಣ. ಅಣ್ಣ ಅಣ್ಣ ಸಾಕು. ಮೊದಲನೇ ಸರಿ ಆನೆಸ್ಟ್ ರಿವ್ಯೂ ಕೊಡಕ್ ಕೊಟ್ಟಿದೀವಣ್ಣ. ಏನೋ ಅದು ಇಡೋ ಸೈಡ್ಗೆ. ಅಣ್ಣ ಅನ್ನ ಸಾಕು. ವೆಲ್ಕಮ್ ಟು ಅನ್ಫಿಲ್ಟರ್ಡ್ ಬ್ಯಾಚುಲರ್ಸ್. ಇವತ್ತು ಒಂದು ಮೂವಿ ನೋಡಕ್ ಹೋಗಿದ್ವಿ ಗೈಸ್. ಯಾವ್ದು ಮೂವಿ ಹೆಸರು ಹೇಳಲ್ಲ, ಕ್ಯಾರೆಕ್ಟರ್ ಬಗ್ಗೆ ಹೇಳಲ್ಲ. ಮೂವಿ ನೋಡಿದ್ರೆ ನಿಮ್ಗೆ ಐ ಮೀನ್ ನಾವು ರಿಯಾಕ್ಷನ್ ಕೊಟ್ರೆ ಎಲ್ಲ ಗೊತ್ತಾಗ್ತದೆ. ಈ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂದ್ರೆ, ನಾವು ಒಳ್ಳೊಳ್ಳೆ ಮೂವೀಸ್ ನೋಡ್ಕೊಂಡ್ ಬಂದು ಯಾರು ಹೇಳ್ದಿಗೆ ಏನ್ ಒಳ್ಳೊಳ್ಳೆ ಒಪಿನಿಯನ್ಸ್ ಕೊಟ್ಟಿದೀವಿ, ಮಾತಾಡಿದೀವಿ ಮೂವಿ ಬಗ್ಗೆ. ಮೊನ್ನೆ ಲಾಸ್ಟ್ ಟೈಮ್ ಮೂವಿಗೆ ಹೋಗಿದ್ವಿ. ಹೆಸರು ಹೇಳಕ್ಕೆ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ, ಏನ್ ಮಾತಾಡಕ್ಕೆ ರಿವ್ಯೂ ಕೊಡಕ್ಕೆ ಇಷ್ಟ ಆಗುತ್ತೆ. ಸೀರಿಯಸ್ಲಿ ದಿಸ್ ಇಸ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಗೈಸ್. ಆಕ್ಚುಲಿ ಇನ್ನೇನಂದ್ರೆ ಇದು ಹೆಂಗಾಗ್ತಿದೆ ಅಂದ್ರೆ, ಲಾಸ್ಟ್ ಸುಮ್ಮನೆ ಪರ್ಫ್ಯೂಮ್ ಮಾಡ್ಕೊಂಡ್ಬಿಡೋದ ನಾಚಿಕೆ ಆಗುತ್ತೆ. ಓಕೆ ಅಣ್ಣ ಎಲ್ಲ ಮಾಡ್ಬೇಡ ಆಯ್ತಾ. ಸೊ ಲಾಸ್ಟ್ 3 ಮೂವೀಸ್ ಅಲ್ಲಿ ನೋಡ್ಕೊಂಡ್ ಬಂದ್ರೆ ಸೇಮ್ ಪ್ಯಾಟರ್ನ್ ಕ್ಯಾರೆಕ್ಟರ್ ರಿಪೀಟ್ ಆಗ್ತಿದೆಯಲ್ಲ. ಗೊತ್ತಾಗ್ತಿಲ್ಲ ಅವ್ರಿಗೆ ಬರ್ತಿರೋ ಸ್ಕ್ರಿಪ್ಟೇ ಹಂಗ, ಅವ್ರು ತಗೊಳ್ತಿರೋ ಸ್ಕ್ರಿಪ್ಟೇ ಹಂಗ. ಫುಲ್ ನಾಯ್ಸಿ ಗುರು, ಫುಲ್ ನಾಯ್ಸಿ, ಬಿರಿ ನಾಯ್ಸಿ. ಕತೆ ಸಿಕ್ತು ನಮ್ಗೆ, ಕತೆ ಸಿಕ್ತು ಗೈಸ್, ಕತೆ ಸಿಕ್ತು. ಫೈನಲಿ ನಾವು ಒಳ್ಳೆ ಟ್ರೈಲರ್ ನೋಡ್ಕೊಂಡ್ ಬಂದಿದೀವಿ, ಒಳ್ಳೆ ಕತೆ ಸಿಕ್ತು. ನಾವು ಹೋಗಿದ್ದು ಮೂವಿಗಲ್ಲ, ಆಕ್ಚುಲಿ ನಾವು ಹೋಗಿದ್ದು ಟ್ರೈಲರ್ಗೆ. 2 hours 20 ಸಮಥಿಂಗ್ ಟ್ರೈಲರ್ ನಾವು ನೋಡ್ಕೊಂಡ್ ಬಂದಿದೀವಿ. ಮತ್ ಕತೆ ನಾವೇ ಮಾಡ್ಕೊಂಡ್ವಿ ಬಂದು. ಹೆಂಗಿತ್ತು ಅಂದ್ರೆ ಲೈಕ್ ಕ್ರೇಜಿ. 2 ಲೈನ್ ಸ್ಟೋರಿಗೆ 2 ಗಂಟೆ ಕುಯ್ದಿದ್ದಾರೆ. ಹೌದು, ಅರ್ಥ ಆಗ್ತಿಲ್ಲ ಅದು ಏನಾಗ್ ಬರ್ದಿದ್ದಾರೆ, ಈ ಸ್ಕ್ರಿಪ್ಟ್ ಯಾಕೆ ತಗೊಳ್ತಿದ್ದಾರೆ. ಕತೆ ಬಂದ್ಬಿಟ್ಟು ಹೀರೋ ಇರ್ತಾರೆ. ಹೀರೋ ಅಣ್ಣ ಏನಕ್ಕೆ ಹಂಗ್ ಮಾಡಿದ್ರು ಗೊತ್ತಾಗ್ತದೆ. ಕತೆ ಇಲ್ಲ ಬಿಡಿ ಗುರು, ಮಾತಾಡಕ್ ಆಗ್ತಿಲ್ಲ ನನ್ ಕೈ. ಹೀರೋ ಅಣ್ಣ ಹಿಂಗ್ ಇರ್ತಾರೆ, ಅವ್ರ ಅಣ್ಣ ಬೇಡವಾ, ಬೇಡ ಬಿಡ, ಆಯ್ತು ಬಿಡು. ಅರ್ಥ ಆಯ್ತನೋ ನಿಂಗೆ? ಬ್ಯಾಕ್ ಗ್ರೌಂಡ್ ಸ್ಕೋರು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಅದ್ರಲ್ಲಿ ಏನೋ ರೀಮಿಕ್ಸ್ ಸಾಂಗ್ ಬೇರೆ ಇತ್ತು ಅಂತ. ಇದೇನು ವಿಭೂತಿ ಎಗ್ಲಲ್ಲಿ ಕೇಳಬೇಕು. ಓಕೆ ಅದು ಇಡೋ ಪ್ರಾಪರ್ಟಿ, ಅದನ್ನ ಇಡೋ ಅಲ್ಲಿ. ಏನದು? ತಲೆಗೆ ಹಾಕೋ ತಲೆ. ಓಕೆ, ಈಗ ಅರ್ಥ ಆಯ್ತು. ಅಷ್ಟೇ, ಕತೆನೇ ಕಾಣಿಸ್ತಿಲ್ಲ ನಂಗೆ. ಫಸ್ಟ್ ಆಫ್ ಆಲ್ ನಾವು ಇದನ್ನ ಹಿಡ್ಕೊಂಡು ಪ್ಯಾನ್ ಇಂಡಿಯಾ ಹೋಗ್ತಾ ಇದೀವಿ ಎವ್ರಿ ಟೈಮ್ ಅಲ್ವಾ? ಲಾಸ್ಟ್ 2 ಟೈಮ್, ದಿಸ್ ಟೈಮ್ ಕನ್ನಡ ಇಂಡಸ್ಟ್ರಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಇದು. ಹೌದು, ವೆರಿ ಬ್ಯಾಡ್, ವೆರಿ 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 ಬ್ಯಾಡ್ ಇನ್ ಟರ್ಮ್ಸ್ ಆಫ್ ಸ್ಟೋರಿ. ಇದು ನೋಡಿದ್ರೆ ಬೇಜಾರಾಗುತ್ತೆ. ಸಾಂಗ್ಸ್ ಗಳು ಯಾಕೆ ಬರ್ದಿದ್ದಾರೆ, ಆ ಸಾಂಗ್ಸ್ ನ ಎಲ್ಲೆಲ್ಲಿ ಹಾಕ್ಬೇಕು, ಸಾಂಗ್ ಪ್ಲೇಸ್ಮೆಂಟ್ ಝೀರೋ. ಲಾಸ್ಟ್ ಸಾಂಗ್ ಬರುತ್ತೆ, ಏನಕ್ಕೆ ಬರುತ್ತೆ ಒಂದು. ಆಮೇಲೆ ಕೆಲವೊಂದ್ ಕಡೆ ಹೀರೋಗೆ ಏಟ್ ಆಗಿರುತ್ತೆ, ನೆಕ್ಸ್ಟ್ ಸೀನ್ ಇಲ್ಲ, ಗಾಯನೇ ಇಲ್ಲ, ಬ್ಲಡ್ ಇದೆ, ಇನ್ನೊಂದ್ ಸೀನ್ ಬ್ಲಡ್ ಇಲ್ಲ, ಫುಲ್ ಇದೋಗಿದೆ, ಹೊಡ್ತಾ ಬಿದ್ದಿದೆ, ಎಲ್ಲ ಆಗಿದೆ. ನೆಕ್ಸ್ಟ್ ಸೀನ್ ಇಲ್ವೇ ಇಲ್ಲ. ಮೂವಿ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ನಮ್ಗೆ ಸಾಂಗ್ ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ ಬ್ರೋ. ಹೌದು, ನಮ್ಗೆ ಇನ್ನೊಂದು ಖುಷಿ ಪಡ್ಬೇಕು. 4 ನಿಮಿಷ ಸಾಂಗ್ ಎಲ್ಲ ಹೊರಟೋಯ್ತು ಸದ್ಯ. ಕಾಣಿಸ್ತಿಲ್ಲ ಮಾಡಿದ್ರು ಒಳ್ಳೇದಾಯ್ತು. ಇಲ್ಲ ಇನ್ನೂ 4 ನಿಮಿಷ ಕೂರ್ಬೇಕಿತ್ತಲ್ವಾ. ನಾವ್ ಇದು ಔಟ್ ಆಫ್ ಫ್ರಸ್ಟ್ರೇಷನ್ ಹೇಳ್ತಾ ಇದೀವಿ. ಇದಕ್ಕೆ ನಾನು 300 ರೂಪಾಯಿ ಕೊಟ್ಟು ಹೋಗ್ಬೇಕು. 370, ಅದೇ 370 ರೂಪಾಯಿ ಇದನ್ನ ಕೊಟ್ಟು ಹೋಗಿ ಬರ್ತೀವಿ ನಾವು. ಫಸ್ಟ್ ಡೇ ಹೋಗ್ಬಿಟ್ಟು ನೋಡ್ತೀವಿ. ನಾವ್ ಯಾಕೆ ಹೋದ್ವಿ? ಫಸ್ಟ್ ಆಫ್ ಆಲ್ ಎಲ್ಲಾ ಟ್ರೋಲ್ ಪೇಜಸ್ ಗಳು ಎಂತ ಒಳ್ಳೆ ರಿವ್ಯೂ ಕೊಟ್ರು ಅಂದ್ರೆ, ಕೆಲವೊಂದ್ ಕಡೆ ನೋಡ್ದೆ ನಾನು ಸ್ಟೇಟ್ ಅವಾರ್ಡ್ ಬರಬೇಕು, ಆಮೇಲೆ ಕಮ್ ಬ್ಯಾಕ್ ಎಲ್ಲರದು ಆಯ್ತು ಅಂತ. ಬಟ್ ನಾವು ನಮಗೂ ಅದೇ ಬೇಕು, ಆಕ್ಟಿಂಗ್ ಬೇಕು, ಒಳ್ಳೆ ಆಕ್ಟಿಂಗ್ ಬೇಕು, ಒಳ್ಳೆ ಸ್ಕ್ರಿಪ್ಟ್ ಬೇಕು, ಪೊಟೆನ್ಶಿಯಲ್ ಇದೆ. ನೋಡಿ KGF, ಕಾಂತಾರ, ಸೀರೀಸ್, ಸೂಫಮ್, ಸೊ ಎಲ್ಲಿ ತನಕ ಹೋಗ್ತಾ ಇದೆ ಕನ್ನಡ ಇಂಡಸ್ಟ್ರಿ. ಬರ್ಬೇಕಿದೆ ನಮ್ದು. ಅದ್ರಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಈ ತರ ತಗೊಂಡೋಗಿ ನೀವು ವರ್ಲ್ಡ್ ಮ್ಯಾಪ್ ಅಲ್ಲಿ, ಸಾರಿ ಇಂಡಿಯಾ ಮ್ಯಾಪ್ ಅಲ್ಲಿ ಕನ್ನಡ ಮೂವಿ ಅಂತ ಯಾರಿಗ್ ತೋರ್ಸೋದು? ನಾನೀಗ ಇದನ್ನ ಮಾಡ್ಬಿಟ್ರೆ ಹೇಳಿ. ಅವರು ಹೇಳಿದ್ರಲ್ಲ ಅಷ್ಟೊಂದು ನಂಗೆ ಖುಷಿ ಆಗಿತ್ತು. ಬಿಕಾಸ್ ಆ ಹೀರೋ ಫಸ್ಟ್ 3 ಪರ್ಫಾರ್ಮೆನ್ಸ್, ಫಸ್ಟ್ 3 ಮೂವೀಸ್ ಆಗಿರ್ಲಿ, ಅವ್ರದ್ದು ಪೊಟೆನ್ಶಿಯಲ್ ಈಸ್ ವೆರಿ ಹೈ. ನಮ್ ಡೈರೆಕ್ಟರ್ದು ಅಷ್ಟೇ, ಇಟ್ಸ್ ವೆರಿ ಹೈ ಪೊಟೆನ್ಶಿಯಲ್ ಡೈರೆಕ್ಟರ್ ನಮ್ ಕನ್ನಡ ಇಂಡಸ್ಟ್ರಿಗೆ. ಇಬ್ರು ಸೇರ್ಕೊಂಡು ಏನೋ ಒಂದು ಮಾಡಿದಾರೆ, ಕಮ್ ಬ್ಯಾಕ್ ಇರುತ್ತೆ, ಫುಲ್ ಖುಷಿಯಾಗಿರುತ್ತೆ ಅಂತ ಹೋದ್ವಿ. ಇಟ್ಸ್ ಬೀಟಿಂಗ್ ಲಾಸ್ಟ್ 2 ಮೂವೀಸ್ ಅವ್ರದ್ದು ತುಂಬಾ ನ್ಯೂಸ್ ಮಾಡಿತ್ತು ಗೊತ್ತಾ, ಬೇರೆ ತರ.
ಅದು ಎರಡು ಮೂವೀಸ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಸ್ಕ್ರಿಪ್ಟ್ ಅಲ್ಲಿ ಆಗ್ಲಿ ಇಲ್ಲ ಸ್ಟೋರಿಲಾಗ್ಲಿ ಇಲ್ಲ ಆಕ್ಟಿಂಗ್ ವೈಸ್ ಆಗ್ಲಿ ಇನ್ನೊಂದು ವೈಸ್ ವೆರಿ ಆಗ್ಲಿ ಡಿಸಪಾಯಿಂಟೆಡ್ ಗೈಸ್. ನಿಜವಾಗ್ಲೂ ಈ ಮೂವಿ ಇಂಪ್ರೂವ್ಮೆಂಟ್ ಆಗಿರೋದು. ಆಕ್ಟಿಂಗು I'm seeing the same person. ಲಾಸ್ಟ್ 3-2 ಮೂವೀಸ್ ಇಂದ ಎಲ್ಲ ಸೇಮ್ ಆಕ್ಟಿಂಗ್. ಎಸ್, ನಾನು ಆಕ್ಚುಲಿ ಹಿಂದಿಲಿ ರಿವ್ಯೂಸ್ ನೋಡ್ತಿದ್ದೆ ಬ್ರೋ. ಓಕೆ, ಮತ್ತೆ ಹಂಗೆ ರಿವ್ಯೂಸ್ ಕೊಟ್ಟಿದ್ದಾರೆ ಅವರು, ಹಿಂಗ್ ಯಾಕೆ ಮೂವೀಸ್ ಹಿಂಗ್ ಬರ್ತಿದೆ ಅಂತ. ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವೈ. ಟೇಕ್ ಟೈಮ್ ತಗೊಂತಾ ಇದ್ದೀರಾ ಬಟ್ ಯು ಆರ್ ನಾಟ್ ಡೆಲಿವರಿಂಗ್ ಇಟ್ ಬಿಕಾಸ್ ಯು ಹ್ಯಾವ್ ಹೈ ಪೊಟೆನ್ಶಿಯಲ್ ಬಟ್ ಯು ಆರ್ ನಾಟ್ ಡೆಲಿವರಿಂಗ್. ಏನು ಇಲ್ಲ ಇದರಲ್ಲಿ ಅಲ್ವಾ ಬ್ರೋ? ಹೀರೋಯಿನ್ ಪಾಪ ಅವ್ರಿಗೆ ಏನು ಹೇಳಕ್ಕಾಗಲ್ಲ. ಕ್ಯಾರೆಕ್ಟರೈಸ್ ಹಂಗ್ ಮಾಡಿದ್ದಾರೆ. ಹೌದು, ಹಾ, ಎಕ್ಸ್ಟ್ರಾರ್ಡಿನರಿ. last 10 time- rupees last- ಬ್ರೋ, last time ಎಲ್ಲ- ನಾನು ಈ ಮೂವಿಗೆ ಹೋಗಿದ್ದೀನಿ ಅಂದ್ರೆ 370 ರೂಪಾಯಿ ಕೊಟ್ಟು 500 ಇಂದ 600 ರೂಪಾಯಿ ವಸೂಲಿ ಮಾಡ್ಕೊಂಡು ಬರ್ಬೇಕು ನಾನು. ಆ ಎಕ್ಸ್ಪೀರಿಯನ್ಸ್ ಹೌದು. ಹಂಗೆ ಮತ್ತೆ ಕ್ಯಾರೆಕ್ಟರ್ ಪ್ಲೇ ಮಾಡೋದು 10 ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ 100 ರೂಪಾಯಿ ಪರ್ಫಾರ್ಮೆನ್ಸ್ ಮಾಡ್ಬೇಕಲ್ಲಿ ಡೈರೆಕ್ಟರ್ಗೆ. ಅವ್ರಿಗೆ ಇಂಪ್ರೆಸ್ ಆಗೋದು. ದಿಗ್ಗಜರಿದ್ದಾರೆ ಮತ್ತೆ ಈ ಮೂವಿಲಿ. ಹೌದು ಮ್ಯಾನ್, ಅದನ್ನೇ ಹೇಳಿ, ಯಾಕೆ ಅವ್ರ ಮರ್ಯಾದನ್ನ ಯಾಕೆ ತೆಗಿತೀರಾ ನೀವು? ಈ ಮೂವಿಲಿ ನಮ್ ಇಂಡಸ್ಟ್ರಿ ಲೆಜೆಂಡ್ಸ್ ಅವ್ರಿಗೆಲ್ಲ ಎಷ್ಟು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ರು. ಎಲ್ಲಿಂದ ಇಲ್ಲಿದ್ದಾರೆ ಅವರು. ಹೌದು, ಅಲ್ಲೇ ಇದ್ದಾರೆ. ಯಾಕೆ ಸುಮ್ನೆ ಕೆಳಗ್ ತರ್ತೀರಾ ಅವ್ರನ್ನ? ಹಾ, ಪ್ಲೀಸ್ ದಯಮಾಡಿ ಅವ್ರ ಪೊಟೆನ್ಶಿಯಲ್ ಯೂಸ್ ಮಾಡ್ಕೊಳ್ಳಿ. ನನಗೆ ಇಷ್ಟ ಆಗಿದ್ದೆ ಹೆಂಗ್ ಗೊತ್ತಾ, ಇಡೀ ಮೂವಿಲಿ ಮಹಾಭಾರತ ರೆಫರೆನ್ಸ್ ಒಂದು ಫ್ರೇಸ್ ಬಂತು ಲಾಸ್ಟ್ಗೆ. ಮಹಾಭಾರತ ರೆಫರೆನ್ಸ್ ತಗೊಂಡು ಒಂದು ಪ್ರಾಪರ್ ಒಂದು ಪ್ಲಾಟ್ ಇಟ್ಟಿದ್ದಾರೆ. ಚೆನ್ನಾಗಿತ್ತು, ಅದೊಂದು ಚೆನ್ನಾಗಿದೆ. ಅದಾದ್ಮೇಲೆ ಲಾಸ್ಟ್ಗೆ ಲಾಸ್ಟ್ 5 minutes ಇನ್ನೊಬ್ರು ನಮ್ಮ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಈ ಕರೆಂಟ್ ಅಲ್ಲಿರೋ ಅವರೊಬ್ರು ಬರ್ತಾರೆ. ಅವ್ರದ್ದು ಎಂಟ್ರಿ ನೆಕ್ಸ್ಟ್ ಲೆವೆಲ್ ಇತ್ತು. ಅದು ಸಖತ್ತಾಗಿದೆ ಸೀನ್. ಅದೊಂದು ಅದ್ರ ಬಗ್ಗೆ ಅದೇ ಹೋಲ್ಡ್ ಮಾಡಿರೋದು ನನಗೆ ಆಕ್ಚುಲಿ ಲಾಸ್ಟ್ಗೆ ನೀವೇನೋ ಖುಷಿ ಪಡ್ತಾ ಬರ್ತಿದ್ದೀರಾ ಅಂದ್ರೆ ಏನೋ ಲಾಸ್ಟ್ ಮೂಮೆಂಟ್ ಅಲ್ಲಿ 5 minutes ಇಟ್ಟಿದ್ದಾರೆ ಅಷ್ಟೇ. 370 ರೂಪಾಯಿಗೆ 50 ರಿಂದ 60 ರೂಪಾಯಿ ವಸೂಲಿ ಮಾಡ್ಕೊಂಡ್ ಬಂದಿದ್ದು ಸೀನ್ ಅಂದ್ರೆ ಅದೇ. ಲಾಸ್ಟ್ ಸೀನ್ ಏನ್ ಪ್ಲಾಟ್ ಇಟ್ಟಿದ್ದಾರೆ ಅಷ್ಟೇ, ಮುಗೀತು. ಸೊ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಹಿಂಗೆ ಮಾಡ್ಕೊಂತ ಹೋದ್ರೆ ಯು ವಿಲ್ ಗೆಟ್ ಮನಿ. ವಿ ಆರ್ ಡಿಸಪಾಯಿಂಟೆಡ್ ಗೈಸ್, ಸೀರಿಯಸ್ಲಿ ವಿ ಆರ್ ಡಿಸಪಾಯಿಂಟೆಡ್. ನಮ್ ಕನ್ನಡ ಮೂವಿ ಈ ತರ ಬರ್ತಿರೋದು ನಮ್ಗೆ ಇಷ್ಟ ಆಗ್ತಾ ಇಲ್ಲ. ನಾವು ಸೂ ಫ್ರಮ್ ಸೋ ಬಂದಾಗ ಎಷ್ಟು ಖುಷಿಯಾಗಿದೆ. ಅದೇ ಮೂವಿನ ರಿವ್ಯೂ ಕೊಟ್ಟಿದ್ವಿ, ಜನಕ್ಕೆ ಹೇಳಿದೀವಿ ಅಂದ್ರೆ ರಿವ್ಯೂ ಮಾಡ್ಬಿಟ್ಟು ಅದನ್ನ ರೆಫರ್ ಮಾಡಿದ್ವಿ. ವಿ ಹ್ಯಾವ್ ಡನ್ ಲಾಟ್ ಆಫ್ ಥಿಂಗ್ಸ್ ವೆನ್ ಯು ಹ್ಯಾವ್ ಅ ವೆರಿ ಗುಡ್ ಮೂವಿ. ಬ್ರೋ, ಈ ಮೂವಿದು ಟೆಕ್ನಿಕಲಿಟೀಸ್ ಮತ್ತೆ ಸ್ಕ್ರೀನ್ ಪ್ಲೇ ಮತ್ತೆ ಸೌಂಡ್ ಬಗ್ಗೆ ಮಾತಾಡ್ಲೇಬೇಕು ನಾವು. ಅಲ್ಲ ಇದು ಮತ್ತೆ 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 ಯಾಕೆ ಇಡೋಣ ಅಲ್ಲಿ VFX ಯಪ್ಪ ದೇವ್ರೇ. ನಾನು ಸುಳ್ಳ ಕೇಳಿ ಆ ಮ್ಯಾಜಿಕ್ ಅಜ್ಜಿ ಅಂತ ಒಂದು ಮೂವಿ ಬಂದಿತ್ತು ನಮ್ಮ ಕನ್ನಡದಲ್ಲಿ, ನೆನಪಿದೆ? ಅದ್ರಲ್ಲೇ ಚೆನ್ನಾಗಿತ್ತು ಗುರು. ನಾನೊಂದು 10 ಸಲ ನೋಡ್ತಿದ್ದೆ ಕುತ್ಕೊಂಡು. ಏನ್ ಹಿಂಗೆ ಅಜ್ಜಿ ಎಲ್ಲೆಲ್ಲಿಂದ ಬಂದು ಏನೇನೋ ಮಾಡ್ತಾವ್ರಲ್ಲ ಅಂತ ಹೇಳ್ಬಿಟ್ಟು. ಯಾವ್ದೋ ಕಾಲದಲ್ಲಿ ಮಹಾಭಾರತಗಳು ಮಾಡ್ತಿದ್ರು ಗೊತ್ತಾ? ವೈ ಬಜೆಟ್ ಮೂವಿ ಅಂತೀರಾ, ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಕ್ ಹೋಗ್ತೀರಾ. ಅಷ್ಟು ಬಜೆಟ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಪ್ರಾಪರ್ ಆಗಿ ಯಾಕೆ VFX ಯಾಕೆ ಮಾಡ್ತಾ ಇಲ್ಲ? ಕಾಮಿಡಿ ಪೀಸ್ ತರ ಕಾಣ್ತಿದೆ ಅದು. ಅದನ್ನ ಎಮೋಷನ್ಸ್ ತೋರ್ಸಕ್ಕೆ ಟ್ರೈ ಮಾಡಿದಿರ ತಾನೇ? ಎಡಿಟರ್ ಯಾರು ಗುರು? ಎಡಿಟರ್ ಯಾರು? ನಮ್ ವಿಡಿಯೋ ನಾವೇ ಮಾಡೋದಲ್ವಾ? ನಾವ್ ಎಡಿಟ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಒಂದ್ ರೇಂಜ್ ಕೂಡ್ಸ್ಬಿಟ್ಟು ಆಗ್ತೀನಿ ಗುರು. ಯಾಕೆ ಎಡಿಟ್ ಗಳು ಆತರ ಮಾಡ್ತಿದ್ದೀರಾ? ಅಷ್ಟು ದುಡ್ಡು ತಗೊಳ್ತಿದ್ದೀರಾ? ನಾವ್ ಇಲ್ಲಿ ಪೇ ಮಾಡ್ತಿಲ್ವಾ? ದಿಸ್ ಇಸ್ ಎ ಫ್ರಸ್ಟ್ರೇಷನ್ ಆಫ್ ಅವರ್ ಮನಿ. ಅದೇ ಇವ್ನಿನ ಹಾಕಿಲ್ಲ ದುಡ್ಡು ಹಾಕಲ್ಲ ಅಂತ ಚೆನ್ನಾಗಿಲ್ಲ ಅಂತ ಯಾರಿಗೆ ಹೇಳಿ ನಾನು? ಮೂವಿ ಟಿಕೆಟ್ ಹಾಕಲ್ಲ ಅಂದ್ರೆ ದುಡ್ಡು ನೀವೇ ಹೇಳಿದೀನಿ, ಮೂವಿ ಚೆನ್ನಾಗಿದ್ರೆ ಹಾಕ್ತೀನಿ ಅಂತ. ಮೂವಿ ಟೀಮ್ ನೀವೇ ಹಾಕ್ಬೇಕು. ಹಿಂಗ್ ಕರ್ಕೊಂಡು ಹೋಗಿರ್ತೀವಿ, ಹಿಂಗ್ ಹಾಕಲ್ಲ ಇವರು. ಏನ್ ಮಾಡೋಣ ಈಗ? ಮೂವಿ ಟೀಮ್ ನೀವೇ ಕಳ್ಸಿಕೊಟ್ಬಿಡಿ ಆಯ್ತಾ ಬ್ರೋ. ಅದಾದ್ಮೇಲೆ ಇದ್ರ ಬಗ್ಗೆ ಮಾತಾಡಿ ಬ್ರೋ. ಸೌಂಡ್ ನನಗೆ ನಿಜವಾಗ್ಲೂ ಹೇಳ್ತೀನಿ, ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ನಾಯ್ಸಿ ನಾಯ್ಸಿ ನಾಯ್ಸಿ. ನೆಕ್ಸ್ಟ್ ಟೈಮ್ ಅವ್ರ ಮೂವಿಗೆ ಹೋದಾಗ ವಿಕ್ಸ್ ತಗೊಂಡೋಣ. ಗಂಡು ಬಾಂಬ್ ತಗೊಂಡೋಣ. ಎರಡು ಮೂವಿ ಇದೆ ತರ. ಲಾಸ್ಟ್ಗೆ ಆ ದಿಗ್ಗಜರ ಬಗ್ಗೆ ಮಾತ್ರ ಅವ್ರನ್ನೂ ಆತರ ಕನ್ವರ್ಟ್ ಮಾಡ್ಬಿಟ್ರು ಗುರು. ಅವ್ರದ್ದು ವಿಗ್ಗಳ ಬಗ್ಗೆ ಮಾತಾಡಿ. ಕಾಸ್ಟ್ಯೂಮ್ ಅಂಡ್ ವಿಗ್. ಕಾಸ್ಟ್ಯೂಮ್ ಏನ್ ಯಪ್ಪ 1970s ಅಲ್ಲಿ ನೀವು ಕತೆ ಮಾಡ್ತಿದ್ದೀರಾ? ಸರಿ, ಎಲ್ಲ ಸರಿ. ಅದೇ ಟೈಮ್ ಲೈನ್ ಅಲ್ಲಿ ಕತೆ ಮಾಡಿದ್ರು. ಇಲ್ಲಿ ನಾವ್ ಹಿಂಗ್ ಹೋಗ್ತಾ ಒಂದ್ ರೋಡಲ್ಲಿ ಡ್ರಾಮಾ ಒಂದ್ ಕಂಪ್ನಿ ಇದೆ ಗೊತ್ತಾ, ಅಲ್ಲಿ ವಿಗ್ಗಳು ಹಾಕಿರ್ತಾರೆ ಗೊತ್ತಾ? ಏನ್ ಸಖತ್ತಾಗಿದಾವ ವಿಗ್ಗಳು, ನಿಜವಾಗ್ಲೂ ಸಖತ್ತಾಗಿದಾವ ವಿಗ್ಗಳು. ಗುರು ಬಹಳ ಕಮ್ಮಿ. ವಿಕಿಪೀಡಿಯಾದವರು ಸಖತ್ತಾಗಿ ಯೂಸ್ ಮಾಡ್ತಾರೆ. ಹೌದು, ಹೌದು, ವಿಗ್ ಸಖತ್ತಾಗಿದೆ. ಅವ್ರದಿಂದ ತಗೊಂಡು ಎಂತೆಂತ ವಿಗ್ಗು, ಆ ಸ್ಟೈಲು, ಇದು ಸ್ಟೈಲ್ಗಳು ಅರ್ಥ ಆಗಿಲ್ಲ ನಂಗೆ. ಎಮೋಷನ್ಸ್ ನ ತೋರ್ಸಕ್ ಟ್ರೈ ಮಾಡ್ತಿದ್ದೀರಾ, ಕನೆಕ್ಟ್ ಆಗಲ್ಲ. ಯಾಕೆ ಅಂದ್ರೆ ಇಂಥ ಮಿಸ್ಟೇಕ್ಸ್ ಇಂದ ನಿಮ್ ಸ್ಕ್ರೀನ್ ಪ್ಲೇ ನೆಟ್ಟಿಗಿರಲ್ಲ. ಮತ್ತೆ ಈ ಆಕ್ಟಿಂಗು ಮತ್ತೆ ಕ್ಯಾರೆಕ್ಟರೈಸೇಷನ್ ಏನ್ ಬಿಲ್ಡ್ ಮಾಡಿರ್ತಿರಲ್ಲ, ಸೇಮ್ ಇದ್ರೆ ಹೆಂಗ್ ಕನೆಕ್ಟ್ ಆಗುತ್ತೆ ನಮ್ಮ ಹತ್ರ? ಹೆಂಗ್
ಅಬ್ಬಾ ಸೆಂಟಿಮೆಂಟ್ಸ್, ಬ್ರದರ್ ಸೆಂಟಿಮೆಂಟ್ ನನಗೆ ಕನೆಕ್ಟೇ ಆಗಿಲ್ಲ. ಸೆಂಟಿಮೆಂಟ್ ಅಂತ ನಾನು ಹಾ ಯಾವುದೋ ರಿವೀಲ್ ನೋಡಿದ್ದೆ. ಹೌದು, ಬಟ್ ಕನೆಕ್ಟೇ ಆಗಿಲ್ವೇ ನಮ್ಗೆ? ಕನೆಕ್ಟ್ ಆದ್ರೆ ತಾನೇ ಮೂವಿ ಹಿಟ್ ಆಗೋದು. ಎಲ್ಲಿ ಗುರು ಬ್ರದರ್ ಸೆಂಟಿಮೆಂಟ್? ಸುಮ್ಮನೆ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಏನ್ ಬ್ರದರ್ ಸೆಂಟಿಮೆಂಟ್ ಅಂತ. ನೋಡ್ಕೊಂಬಂದ್ಮೇಲೆ ನಮ್ ವಿಡಿಯೋ ನೋಡಿ, ಅಲ್ಲ ಹೋಗಿ ಮತ್ತೆ ಅವ್ರು ನಮ್ಮ ಕನ್ನಡದವರು ಬಜೆಟ್ ಹಾಕಿ ಮೂವಿ ಮಾಡಿದ್ದಾರೆ ಅಂದ್ರೆ ನೀವು ನೋಡ್ಕೊಂಡ್ ಬರ್ಲೇಬೇಕು. ನೋಡ್ಬೇಕು, ಕನ್ನಡ ಮೂವೀಸ್ ಸಪೋರ್ಟ್ ಮಾಡ್ಬೇಕು. ಹೌದು, ಹಂಗಂತ ಮತ್ತೆ ಏನ್ ಬ್ರೋ ಇದು ಕಂಟಿನ್ಯೂಟಿ ಇದೆ ಅಂತ ಸ್ಟೋರಿ ಗೊತ್ತಿಲ್ಲ, ಹೇಳಿ ಅಣ್ಣ. ನಾನು ಇದ್ರ ಮಾತಾಡಕ್ ಹೋಗೋದಿಲ್ಲ, ನನ್ನ ಕೈಲಿ ಆ ಶಕ್ತಿ ಇಲ್ಲ ಅಣ್ಣ. ಫಸ್ಟ್ ಪಾರ್ಟ್ ಏನೋ ಆಯ್ತು ಬಿಟ್ಬಿಡಿ, ಏನೋ ಟ್ರೈ ಮಾಡಿದೀರಾ, ಬಟ್ ಇದನ್ನ ನಾವು ಅಗ್ಲಗ್ಲ ಬಿಟ್ಬಿಡಿ ಅನ್ನಕ್ಕೆ 2-3 ಮೂವಿ ಹಿಂಗೆ ಆಗಿದೆ ಕಣ ಅಣ್ಣ. ದಯವಿಟ್ಟು ನೆಕ್ಸ್ಟ್ ಪಾರ್ಟ್ ನ ಚೆನ್ನಾಗಿ ಮಾಡಿ, ಆದ್ರೆ ಮಾಡಿ, ಇಲ್ಲಾಂದ್ರೆ ನಮ್ದು ಉಳಿಯುತ್ತೆ. ಬಟ್ ಡೋಂಟ್ ವರಿ, ನಾವು ಆ ಫಿಲ್ಮ್ಗೆ ಹೋಗ್ತೀವಿ. ಯಾವುದೇ ಹೆಂಗೆ ಮೂವಿ ಬಂದ್ರು ನಾವು ಕನ್ನಡ ಮೂವೀಸ್ಗೆ ಸಪೋರ್ಟ್ ಮಾಡೋದು ಬಿಡಲ್ಲ, ಹೋಗೇ ಹೋಗ್ತೀವಿ. ನಿಮ್ಗೆ ರಿವ್ಯೂ ಕೊಟ್ಟೇ ಕೊಡ್ತೀವಿ. ನೋಡಿ ಚೆನ್ನಾಗಿ ಮಾಡಕ್ ಟ್ರೈ ಮಾಡಿ, ನೆಕ್ಸ್ಟ್ ಟೈಮ್ ಇಂಪ್ರೂವ್ ಮಾಡ್ಕೊಳ್ಳಿ. ಈ ಕ್ಯಾರೆಕ್ಟರೈಸೇಷನ್ ಡಬ್ಬ ತರ ಇದೆ ಅಷ್ಟೇ, ಆ ಹೀರೋ ಕ್ಯಾರೆಕ್ಟರೈಸೇಷನ್ ಡಬ್ಬ ತರ ಇದೆ. ಅದನ್ನ ಏನ್ ಬರ್ದಿದಿರೋ, ಯಾರು ಬರ್ದಿದಿರೋ, ಹೆಂಗ್ ಕುತ್ಕೊಂಡ್ ಬರ್ದಿದಿರೋ ಗೊತ್ತಿಲ್ಲ, ಖರಾಬಾಗಿದೆ. ಖರಾಬು ಆ ಕ್ಯಾರೆಕ್ಟರ್, ಖರಾಬು ಹಂಗೆ ಇದೆ ಆಕ್ಚುಲಿ. ಇನ್ನೆಂತ ಇಲ್ಲ, ಸುತ್ತಮುತ್ತ ಆ ಮೇನ್ ಕ್ಯಾರೆಕ್ಟರ್ ಹಂಗಿರ್ಬೇಕಾದ್ರೆ ಇನ್ನು ನಾವು ಬಂದು ಸಾಥ್ ಕೊಡೋವೆಲ್ಲ ಹಂಗೆ ಇರ್ತವೆ ಫಸ್ಟ್ ಆಫ್ ಆಲ್. ಬಟ್ ನನಗೆ ಇನ್ನೊಂದು ಏನಂದ್ರೆ ಖುಷಿಯಾಗಿದ್ದು ನೋಡಿದ್ರೆ ಒಳ್ಳೆ ಸ್ಟಾರ್ ಕ್ಯಾಸ್ಟಿಂಗ್ ಇದೆ ಈ ಮೂವಿಲಿ. ಸ್ಟಾರ್ ಕ್ಯಾಸ್ಟಿಂಗ್, ಲೆಜೆಂಡರಿ ಕ್ಯಾಸ್ಟಿಂಗ್ ಇದೆ. ಎಲ್ಲ ನಮ್ಮ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿರೋ ಕನ್ನಡದಲ್ಲಿ ಇರೋರು ಎಲ್ಲರೂ ಇದ್ದಾರೆ. ಯಾಕೆ ಅವ್ರ ಲೆವೆಲ್ ಕಮ್ಮಿ ಮಾಡ್ತೀರಾ ನಂಗೆ ಗೊತ್ತಾಗ್ತಿಲ್ಲ ಪ್ಲೀಸ್. ಆಮೇಲೆ ಪ್ಯಾನ್ ಇಂಡಿಯಾಗೆ ಹೋಗ್ಬೇಡಿ. ಎಲ್ಲ ಫಸ್ಟ್ ಆಫ್ ಆಲ್ ನೀವು ಏನಕ್ಕೆ ಎಲ್ಲದೂ ಪ್ಯಾನ್ ಇಂಡಿಯಾ ತಗೊಂಡು ಹೋಗ್ತಾ ಇದ್ದೀರಾ? ಪ್ಯಾನ್ ಇಂಡಿಯಾ ಅದು ಬೇರೆ, ಯಾವ್ದಾವ್ದೋ ಲ್ಯಾಂಗ್ವೇಜ್ ತಗೊಂಡು ಗೊತ್ತಿಲ್ದಿರೋ ಲ್ಯಾಂಗ್ವೇಜ್ ತಗೊಂಡು ಏನಕ್ಕೆ ತಗೊಂಡು ಹೋಗ್ತಿದ್ದೀರಾ ನೀವು? ಇಲ್ಲೇ ನಿಮ್ ಓನ್ ಆಡಿಯನ್ಸ್ಗೆ ಕನ್ವಿನ್ಸ್ ಮಾಡಕ್ ಆಗ್ತಿಲ್ಲ ನಿಮ್ ಕೈಲಿ. ಕನ್ನಡ ಮೂವಿ ಚೆನ್ನಾಗಿ ಮಾಡಿ, ಪ್ಯಾನ್ ಇಂಡಿಯಾ ಲೆವೆಲ್ ಮಾಡ್ಬೇಕು ಅಂತ ಹೋಗ್ಲೇಬೇಡಿ. ಫಸ್ಟ್ ನಮ್ಗೆ ಕನ್ವಿನ್ಸ್ ಮಾಡಿ, ಚೆನ್ನಾಗಿದ್ರೆ ನಾವೇ ಪ್ಯಾನ್ ಇಂಡಿಯಾ ಕರ್ಕೊಂಡು ಹೋಗ್ತೀವಿ. 2 ಕೋಟಿ ಹಾಕ್ಬಿಟ್ಟು 130 ಕೋಟಿ ಮಾಡಿದವ್ರು ಇದ್ದಾರೆ. ಏನಕ್ಕೆ? ಚೆನ್ನಾಗಿದೆ, ಕಂಟೆಂಟ್ ಇದೆ, ಎಲ್ಲ ಇದೆ. ಹೌದು, ಇದನ್ನ ನಾನು ಒನ್ ಆಫ್ ದ ಸ್ಟಾರ್ ಡೈರೆಕ್ಟರ್ ಇಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸ್ಟಾರ್ ಆಕ್ಟರ್, ಕಮ್ ಆನ್ ಬ್ರೋ, ಎಂತೆಂತ ಮೂವಿ ಕೊಟ್ಟಿದ್ದೀರಾ. ಯು ಆರ್ ಹ್ಯಾವಿಂಗ್, ನಮ್ಮ ಹೀರೋ ಬಗ್ಗೆ ಮಾತಾಡ್ತಿರೋದು, ಯು ಆರ್ ಹ್ಯಾವಿಂಗ್ ಹ್ಯೂಜ್ ಪೊಟೆನ್ಶಿಯಲ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ. ಪ್ಲೀಸ್ ಆ ಝೋನ್ ಇಂದ ಹೊರಗೆ ಬನ್ನಿ. 3 ಫಿಲ್ಮ್ ಆಯ್ತು, ಸೇಮ್ ಝೋನ್ ಅಲ್ಲಿ ಇದ್ದೀರಾ ಅಣ್ಣ, ಹೇಳೋಣ. ಅಯ್ಯೋ ಪ್ಲೀಸ್ ಹೊರಗೆ ಬನ್ನಿ ಬ್ರೋ, ನೀವು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ, ಇದನ್ನ ಮಾಡ್ಬೇಡಿ, ಹೊರಗೆ ಬನ್ನಿ. ಸೆಂಟ್ ಹೊಡ್ಕೋಬೇಡ, ಹೇಳಿದೀನಿ. ಸೆಂಟು ನೋಡಿ, ಇದು ಹೇಳ್ತಾ ಇದೆ, ಎದ್ದೇಳಿ, ಒಳ್ಳೆ ಸ್ಕ್ರಿಪ್ಟ್ ಚೂಸ್ ಮಾಡಿ, ವರ್ಕ್ ಮಾಡಿ, ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ, 4 ಜನ ಹತ್ರ ಸ್ಕ್ರಿಪ್ಟ್ ನ ಕೇಳಿಸಿ ರಿವ್ಯಾಂಪ್ ಮಾಡಿ. ಬೇರೆ ಸ್ಟೇಟ್ಸ್ ಅಲ್ಲಿ ಒಂದೇ ತರ ಸ್ಕ್ರಿಪ್ಟ್ ಯಾಕೆ ತಗೊಳ್ತಿದ್ದೀರಾ? ಫಿಲ್ಮ್ಸ್ ಹೆಂಗ್ ಬರ್ತಿದೆ ಬೇರೆ ಸ್ಟೇಟ್ಸ್ ಅಲ್ಲಿ, ಇಲ್ಲಿ ಹೈ ಬಜೆಟ್ ಆದ ತಕ್ಷಣ ದೊಡ್ಡ ಮೂವಿ ಆಗಲ್ಲ. 2 crore is also enough to make 100 crore. Wake up, please. Let's do it. Yes, ಸಪೋರ್ಟ್ ಮಾಡ್ತಿದೀವಿ ಅಂತ ಲೈಟ್ ಆಗಿ ತಗೋಬೇಡಿ. ಎಲ್ಲದಕ್ಕೂ ಸಪೋರ್ಟ್ ಮಾಡಕ್ ಆಗಲ್ಲ ಹಿಂಗೆ ಆದ್ರೆ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಏನು ಮಾಡಕ್ಕಾಗಲ್ಲ. ಇಟ್ಸ್ ಆನೆಸ್ಟ್ ಒಪಿನಿಯನ್. ನಮ್ಮ ಫ್ರಸ್ಟ್ರೇಷನ್ ಅಷ್ಟೇ. ನಿಮ್ ಫ್ಯಾನ್ಸ್ಗೆ ಆಗ್ಲಿ ಇನ್ನೊಬ್ರಿಗೆ ಸ್ವಲ್ಪ ಜನಕ್ಕೆ ಇಷ್ಟ ಆಗಿರುತ್ತೆ, ಬಿಕಾಸ್ ದೇ ಅಡೋರ್ ಯು ವಾಟ್ ಯು ಆರ್ ಅಷ್ಟೇ. ಬಟ್ ಅಲ್ಟಿಮೇಟ್ಲಿ ಲಾರ್ಜ್ ಆಡಿಯನ್ಸ್ಗೆ ನೀವು ಕನ್ವಿನ್ಸ್ ಮಾಡಬೇಕು. ಇಟ್ಸ್ ಅ ಸಿನಿಮಾ ಅಂಡ್ ಯು ಆರ್ ಗೋಯಿಂಗ್ ಪ್ಯಾನ್ ಇಂಡಿಯಾ. ಹಿಂದಿ ರಿವ್ಯೂಸ್ ನೋಡ್ತಿದ್ರೆ ಒಂಥರ ನನಗೆ ಇದು ಅನಿಸ್ತಿದೆ, ಏನ್ ಗುರು ಹಿಂಗ್ ಮಾತಾಡ್ತಿರಲ್ಲ ಇದ್ರ ಬಗ್ಗೆ ಇದ್ರ ಬಗ್ಗೆ ಅಂತ. ಬಟ್ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಚೆನ್ನಾಗಿ ಮಾಡಿ ನೆಕ್ಸ್ಟ್ ಮೂವೀಸ್. ಈ ಮೂವಿ ರೇಟಿಂಗ್ 10 out of ಕೊಡೋದಿದೆ, ನಾನು 0. ಇಲ್ಲ 1, ಬಿಕಾಸ್ ಆಫ್ ಲಾಸ್ಟ್ ಎಂಡಿಂಗು, ಮಹಾಭಾರತ ಗ್ಲಿಮ್ಸ್ ಮತ್ತೆ ಎಂಡಿಂಗ್ ಸೂಪರ್ ಸ್ಟಾರ್ ಬಂದು ಅದೊಂದು ಸೀನ್ ಚೆನ್ನಾಗಿದೆ. 1 out of 10. That's it. ನಿಂದು ಬ್ರೋ? ರೇಟಿಂಗೇ ಇಲ್ಲ ನನ್ನ ಕಡೆ. ನಾನು ಸಿನಿಮಾ ಹಾಲಲ್ಲಿ ನಗ್ತಿದ್ದಾರೆ ಗುರು. ಇದಕ್ಕೆ ಕೆಲವು ಜನ ಎದ್ದೇ ಹೋದ್ರು, ಗೊತ್ತಾನೆ, ಎದ್ದು ಹೋದ್ರು. ಕೆಲವು ಜನ ನಗ್ತಿದ್ದಾರೆ. ಅಲ್ಲಿ ನಗ ಸೀನ್ ಇರಲಿಲ್ಲ ಆಕ್ಚುಲಿ. ಇಂಟೆನ್ಸ್ ಫೈಟ್ ಇಲ್ಲ, ಆಮೇಲೆ ಇಂಟೆನ್ಸ್ ಎಮೋಷನಲ್ ನಗ್ತಾ ಇದ್ದೀರಾ. ಏನದು ಎಮೋಷನಲ್ ಸೀನ್? ಯಾಕೆ ನಗ್ತೀರಾ? ಲಿಂಕ್ ಆಗ್ತಿಲ್ಲ ನೀವು ಮಾಡ್ತಿರೋ ಸೀನ್. ಸೂಫ್ರಮ್ ಸೋ ಅಲ್ಲಿ ನಗ್ತಿದ್ರು ಗೊತ್ತಾ ಜನ, ಸೌಂಡ್ ಕೇಳಿಸ್ತಿತ್ತಲ್ಲ, ಅದು ಕೇಳಿಸ್ತಿತ್ತು ಇವತ್ತು. ನಾವು ನಕ್ಕಿದೀವಿ. ನೀನೆಂತ ಮಾಡೋದ ನೋಡ್ರೆ ನಗು ಬರ್ತಿದೆ, ಕನೆಕ್ಟ್ ಆಗ್ತಿಲ್ಲ. ಸೊ ನೋಡಿ, ಟ್ರೈ ಮಾಡಿ. ಇಡ್ತೀಯ ಇಲ್ಲ ತಲೆಗೆ ಹಾಕೋದ್ನ? ತಲೆ ಅಲ್ಲ ತಲೆಗೆ ಹಾಕೋಬೇಕು ಅಷ್ಟೇ. ಗೈಸ್ ಸೀರಿಯಸ್ ತಗೊಳ್ರಪ್ಪ ನೀವು.
ಹೆಂಗಾರು ಮಾಡಿ ಸೀರಿಯಸ್ ತಗೊಂಡು ಸ್ವಲ್ಪ ಚೆನ್ನಾಗಿ ಮಾಡಿ ನೋಡಿ ಸ್ವಲ್ಪ ನೆಕ್ಸ್ಟ್ ರಿವ್ಯೂ ಅಲ್ಲಿ ಸಿಗ್ತೀವಿ. ಒಳ್ಳೆ ಯಾವ್ದಾರು ಕನ್ನಡ ಮೂವಿ ರಿಲೀಸ್ ಆಗಿ ಹೋಗಿ ಬರ್ತೀವಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.